ಎಲ್ರಿಗೂ ನಮಸ್ಕಾರ. ನಾವು ಈ ಒಂದು ಎಕರೆ ಹೊಲ ಏನೈತಿ ಇದ್ರೊಳಗೆ ನಾವು ಪಾಳಕರ್ ಮೆಥಡ್ ಒಳಗೆ ಕೃಷಿ ಮಾಡ್ಬೇಕಂತ ಮಾಡೀವಿ. ಪಾಳಕರ್ ಮೆಥಡ್ ಒಳಗೆ ಯಾವ ಮೆಥಡ್ ಅಂದ್ರೆ 5 ಲೇಯರ್ ಮೆಥಡ್ ಐತಲ್ಲ, 36 ಅಡಿ 36 ಅಡಿ ಒಂದು ತೆಂಗಿನ ಗಿಡ, ಅದರ ನಡುವರ್ಕ್ ಒಂದು ಚಿಕ್ಕು ಮತ್ತು ಇನ್ನೊಂದು ಸೈಡ್ಗೆ ಅಲ್ಲಿ ಒಂದು ನಿಂಬೆ, ಮತ್ತು ಅದ್ರ ಇಲ್ಲಿ ನಡುವರ್ಕ್ ಏನೈತಿ, ನಡುವರ್ಗ ಗಿಡ್ಡ ತಳಿ ಟೆಂಗ, ಮೂರು ವೆರೈಟಿ ಗಿಡಗಳು ಈ ಮಾಡಲ್ ಒಳಗೆ ಬರ್ತೈತಿ. ಅದ್ರೊಳಗೆ ಮೊದಲ ಈಗ ಸದ್ಯಕ್ಕೆ ಏನ್ ಮಾಡಿವಿ ಅಂದ್ರೆ ಇಲ್ಲಿ ಚಿಕ್ಕು ಹಚ್ಚಿವಿ, ಮತ್ತು ಇನ್ನೊಂದು ತಾಲಿ ಏನೈತಿ ಅಲ್ಲಿ ನಿಂಬೆ ಹಚ್ಚಿವಿ. ಇಲ್ಲಿ ನಿಮ್ಗೆ ತೋರಿಸ್ ನೋಡ್ರಿ, ಇಲ್ಲೊಂದು ಚಿಕ್ಕು ಐತಿ ಮತ್ತು ಅಲ್ಲೊಂದು ಚಿಕ್ಕು ಐತಿ. ಈ ಚಿಕ್ಕುಯಿಂದ ಮತ್ತು ಈ ಚಿಕ್ಕುಗ 36 ಡಿಸ್ಟೆನ್ಸ್ ಐತಿ. ಮತ್ತು ಇದೇ ಸೇಮ್ ಇಲ್ಲೊಂದು ಇಲ್ಲಿ ತೆಂಗಿನ ಗಿಡ ಬರ್ತೈತಿ, ಮತ್ತು ಇಲ್ಲೊಂದು ತೆಂಗಿನ ಗಿಡ ಬರ್ತೈತಿ. ಇವು ಎರಡರ ನಡುವಾಗ ಇಲ್ಲಿ ಚಿಕ್ಕು ಐತಿ. ಇದ್ರ ನಿತ್ತಿಲಿಗೆ 18 ಫೀಟ ಮತ್ತು ಇದ್ರ ನಿತ್ತಿಲಿಗೆ 18 ಫೀಟ್ ಆಗ್ತೈತಿ. ಸೇಮ್ ಅದೇ ರೀತಿ ಇದ್ರ ನಿತ್ತ ಅಲ್ಲಿಗೆ 18 ಮತ್ತು ಅಲ್ಲಿ ನೆಕ್ಸ್ಟ್ 18. ಇಲ್ಲಿ ಏನು ಬರ್ತೈತಿ ಅಂದ್ರೆ ಇಲ್ಲಿ ಗಿಡ ತಳಿ ತೆಂಗಿನ ಗಿಡ ಬರ್ತೈತಿ. ಈ 4 ಮೂಲಿಗೆ ಏನಿರ್ತೈತಿ ಅಲ್ಲಿ ಎತ್ತರ ತೆಂಗಿನ ಗಿಡ ಇರ್ತಾವ. ಈ ರೀತಿ ಮಾಡಲ್ ಐತಿ. ಈಗ ಸದ್ಯಕ್ಕೆ ನಾವು ಚಿಕ್ಕು ಮತ್ತು ನಿಂಬೆ ಹಚ್ಚಿವಿ. ನೆಕ್ಸ್ಟ್ ಈಗ ಇಲ್ಲಿ ನಮ್ಮಲ್ಲಿ ಹಂದಿಗಳ ಕಾಟ ಸ್ವಲ್ಪ ಹೆಚ್ಚಿಗೆ ಐತಿ. ಅದಕ್ಕೋಸ್ಕರ ನಾವು ಮೊದಲು ತಂತಿ ಬೇಲಿ ಹಾಕ್ಬೇಕಂತ ಮಾಡೀವಿ. ತಂತಿ ಬೇಲಿ ಆದ್ಮೇಲೆ ತೆಂಗಿನ ಗಿಡ ಹಚ್ಬೇಕಂತೇಳಿ ಅಷ್ಟಪಟ್ಟೈತಿ. ಕಂಬ ಎಲ್ಲ ತಂದು ಇಟ್ಟೈತಿ. ಈಗ ತಂತಿ ಬೇಲಿ ಹಾಕಿಸ್ಬೇಕು. ತಂತಿ ಬೇಲಿ ಹಾಕಿದ್ಮ್ಯಾಕ ತೆಂಗಿನ ಗಿಡಗಳನ್ನ ಹಚ್ತೀವಿ. ಮತ್ತು ನಾವೀಗ ಇಲ್ಲಿ ಏನೇನು ಮಾಡಿದ್ರು ಪ್ರತಿಯೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ಇಲ್ಲಿ ಎಲ್ಲ ಗಿಡ ಒಂದೇ ಸಲ ಹಚ್ಚಲ್ಲ, ಒಂದಾದ್ಮೇಲೆ ಒಂದು ಹಚ್ಕೋತ ಹೋಗ್ತೀನಿ. ಈಗ ಚಿಕ್ಕು ಮತ್ತು ನಿಂಬೆ ಹಚ್ತೀನಿ, ನೆಕ್ಸ್ಟ್ ತೆಂಗಿನ ಗಿಡ ಹಚ್ತೀನಿ. ಆಮೇಲೆ ನುಗ್ಗೆ, ಬಾಳೆ ಮತ್ತು ಪಪ್ಪಾಯ ಬರ್ತೈತಿ ಮಾಡಲ್ದಾಗ. ನಿಮ್ಗೆ ಗೊತ್ತಿರ್ಬೋದು ಅಂತ ನಾನು ಅನ್ಕೋತೀನಿ. ನಾ ಏನೇನು ಮಾಡಿದ್ರು ಇಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಏನಿದ್ರು ನೀವು ಕೂಡ ಈ ತೋಟ ನಿರ್ಮಾಣ ಮಾಡೋ ಮತ್ತು ಈಗ ನಮ್ಮ ನೆಕ್ಸ್ಟ್ ಕೆಲಸ ಏನಾಯ್ತಂದ್ರೆ ತಂತಿ ಬೇಲಿ ಹಾಕಿಸ್ಬೇಕು. ಅದ್ರ ಬಗ್ಗೆನೂ ಒಂದು ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ. ತಂತಿ ಬೇಲಿಗೆ ಎಷ್ಟು ಖರ್ಚು ಆಗ್ತೈತಿ ಮತ್ತು ಯಾವ ರೀತಿ ಮಾಡೋದು ಅನ್ನೋದು, ಕಡಿಮೆ ಖರ್ಚು ಒಳಗೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಕೃಷಿ ಅನ್ನೋದು ನನಗೆ ಹೊಸದು. ಇಲ್ಲಿವರೆಗೂ ನಾನು ಯಾವುದೋ ಕೃಷಿಗೆ ಸಂಬಂಧಪಟ್ಟ ಕೆಲಸ ಮಾಡಿಲ್ಲ. ನಾನು ಸದ್ಯಕ್ಕೆ BSc ಮುಗಿದೈತಿ. ಇದ್ರ ಸಂಗಡ ನಾನು B.Ed ಮಾಡ್ಲಕತ್ತೀನಿ. B.Ed ಜೊತೆಗೂ ಇದೊಂದು ಮಾಡ್ಬೇಕಂತ ಸ್ಟಾರ್ಟ್ ಮಾಡೀನಿ. ನಿಮಗೆ ಗೊತ್ತಿರುವಂಥ ಸಲಹೆಗಳು ನಂಗೆ ಕೊಡ್ಬೋದು ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ನನ್ನ ಸಂಗಡ ಹಂಚ್ಕೋಬೋದು. ನನಗೆ ಗೊತ್ತಿರೋದನ್ನ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗಮ್ರಿ. ನಮಸ್ಕಾರ.